ನಾನು ಇವತ್ತು ಬೆಳಗ್ಗೆನೆ ಮುಖಕ್ಕೆ ಸ್ಕಾರ್ಫ್ ಹಾಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಯಾಕೆ ಅಂತ ಗೊತ್ತಾ? ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗ್ಲಿಲ್ವೇ? ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನಾನಿವತ್ತು ಬಸ್ಸಲ್ಲಿ ಸಾಟರ್ಡೆ ಸ್ಕೂಲಿಗೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ನಮ್ಮ ಬಾಸ್ ಆಂಜನೇಯ ದರ್ಶನ ಪಡ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ನಮ್ಮ ಮಾಲಾ ಸಿಸ್ಟರ್ ಎಂಟ್ರಿ ಕೊಟ್ಟರು, ಬಸ್ಸಲ್ಲಿ ಕೂತ್ಕೊಂಡಿದ್ರು. ನಾನು ಯಾಕೆ ಸ್ಕಾರ್ಫ್ ಹಾಕೊಂಡೆ ಅಂದರೆ ಡಸ್ಟ್ ಅಲರ್ಜಿ ತುಂಬ ಆಗ್ತಿತ್ತು. ಹಂಗಾಗಿ ನಾನು ಬಸ್ಸಲ್ಲಿ ಮತ್ತು ಗಾಡಿ ಓಡಿಸ್ಬೇಕಾದ್ರೆ ನಾನು ಸ್ಕಾರ್ಫ್ ಹಾಕೊಂಡೇ ಹೋಗ್ತಾ ಇರ್ತೀನಿ ಅಂತ ಹೇಳ್ತಾ ಗಾಯ್ಸ್ ಇವತ್ತು ಎಷ್ಟು ಬಿಸಿಲಿತ್ತು ಗೊತ್ತಾ? ಶಾಲೆಗೆ ಬಂದ ತಕ್ಷಣ ಇವತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಹಂತದ ಪ್ರತಿಭಾ ಕಾರಂಜಿ ನಡೀತಾ ಇತ್ತು. ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು. ಎಲ್ಲ ಮಕ್ಕಳು ಆ ರೂಮಿಗೆ ಹೋಗ್ತಾ ಇದ್ರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪ್ರತಿಭಾ ಕಾರಂಜಿ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ನಮ್ಮ ಸ್ಕೂಲ್ ಡೇಸ್. ನಾವೆಲ್ಲ ಛದ್ಮವೇಷ ಆಗಿರ್ಬೋದು, ಆಶುಭಾಷಣ, ಕಂಠಪಾಠ, ರಂಗೋಲಿ ಸ್ಪರ್ಧೆ, ಭರತನಾಟ್ಯ ಮುಂತಾದ ಕಲೆಗಳನ್ನು ನಾವು ಮಾಡ್ತಿದ್ವಿ. ಇವರೇನು ನೋಡ್ರಿ ನಮ್ಮ ಯಶೋಧ ಮ್ಯಾಮು. ನೋಡಿ ಗಾಯ್ಸ್, ನಮ್ಮ ಸ್ಟಾಫ್ಸ್ ಎಲ್ಲ ಪ್ರತಿಭಾ ಕಾರಂಜಿ ಜಡ್ಜ್ಮೆಂಟ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ. ಇವಳು IAS ಅಧಿಕಾರಿಯಾಗಿದ್ದಾಳಂತೆ, ಇವಳು ಒನಕೆ ಓಬವ್ವ ಆಗಿದ್ದಾರಂತೆ. ಹಾಗೆ ಇವರು ಕೂಡ ಕಿತ್ತೂರಾಣಿ ಚೆನ್ನಮ್ಮ ಇನ್ನು ಮುಂತಾದ ಪಾತ್ರಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ಮಕ್ಕಳು ಎಷ್ಟು ಚೆಂದ ಕಾಣಿಸ್ತಿದ್ದಾರೆ ನೋಡಿ ಗಾಯ್ಸ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ವಾ? ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾರೆ. ಪ್ರತಿಭಾ ಕಾರಂಜಿಗೆ ಅಂದರೆ ಅವ್ರ ಪೋಷಕರು ಕೂಡ ಸಹ ಎಷ್ಟು ತಲೆ ಕೆಡಿಸ್ಕೊಂಡೆಲ್ಲ ರೆಡಿ ಮಾಡಿ ಕಳಿಸ್ತಾರೆ ಆ ಮಕ್ಕಳನ್ನ. ಏನಪ್ಪ, ನನ್ನ ಮಕ್ಕಳು ಫಸ್ಟ್ ಬರಲಿ, ನನ್ನ ಮಕ್ಕಳು ತಾಲೂಕು ಲೆವೆಲಿಗೆ ಹೋಗಲಿ ಅಂತ ರೆಡಿ ಮಾಡಿ ಕಳಿಸ್ತಾರೆ. ನೋಡಿ ಗಾಯ್ಸ್, ಇವಳು ಕಿತ್ತೂರಾಣಿ ಚೆನ್ನಮ್ಮ ಆಗಿ ಬಂದಿದ್ದಾಳೆ. ಎಷ್ಟು ಚೆಂದ ಕಾಣಿಸ್ತಿದ್ದಾಳೆ ನೋಡಿ ಅಲ್ವಾ? ಸೇಮ್ ಕಿತ್ತೂರಾಣಿ ಚೆನ್ನಮ್ಮನ ಥರನೇ ಇದ್ದಾಳೆ. ಖಡ್ಗ ಒಂದು ಮಿಸ್ ಆಗಿದೆ ನೋಡ್ರಿ. ರ್ಯಾಂಪ್ ವಾಕ್ ಮಾಡ್ಕೊಂಬರ್ತಾ ಇದ್ದಾಳೆ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು. ಇವರು ಜಯಶೀಲ ಮೇಡಮ್ ಅಂತ ಮಾಲಾ ಮೇಡಮ್, ಇವ್ರು ಗೊತ್ತಲ್ಲ ಅನ್ನಪೂರ್ಣ ಮೇಡಮ್ ಅಂತ ಮ್ಯಾಥ್ಸ್ ಟೀಚರ್. ನೋಡಿ ಗಾಯ್ಸ್, ಏನೋ ಹೇಳ್ತಾ ಇದ್ದಾಳೆ ನೋಡ್ರಿ ಗಾಯ್ಸ್. ರಾಧೆ ಅಂತೆ, ರಾಧೆ ಬಂದ್ಲು, ಚೆಂದ ಇದ್ದಾಳೆ ಎಲ್ಲ ರಾಧೆ. ಆಮೇಲೆ ಒನಕೆ ಒಬ್ಬವು ನೋಡ್ರಿ ಗಾಯ್ಸ್, ಒನಕೆ ಎಷ್ಟು ಸಣ್ಣದಿದೆ ಅವಳಿಗಿಂತ. ಅಲ್ಲಿ ನೋಡಿ ಗಾಯ್ಸ್, ಶಾಕುಂತಲೆ ನೋಡ್ರಿ. ಇದೇ ಗ್ಯಾಪಲ್ಲಿ ಸೀರೆ ಚೆನ್ನಾಗಿದೆ ಅಂದು ಒಂದು ಫೋಟೋ ತೆಗೆಸ್ಕೊತಾ ಇದ್ದೆ. ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿತ್ತು ಪ್ರತಿಭಾ ಕಾರಂಜಿ. ಎಲ್ಲ ಪ್ರೇಕ್ಷಕರು ಕೂತ್ಕೊಂಡು ನೋಡ್ತಾ ಇದ್ದರು. ಅವಳು ಎಷ್ಟು ಚೆನ್ನಾಗಿ ಆಡ್ತಿದ್ದಾಳೆ ಅಲ್ವಾ ಫ್ರೆಂಡ್ಸ್? ಅದಕ್ಕೆ ಜಡ್ಜ್ಮೆಂಟು ಕೂಡ ಜಡ್ಜಸ್ ರೆಡಿಯಾಗಿದ್ದರು. ಹೈಸ್ಕೂಲು ಮತ್ತು ಪ್ರೈಮರಿಲೂ ಅಟ್ ಎ ಟೈಮ್ ಎಲ್ಲ ಕಡೆಗೂ ನಡೀತಾ ಇತ್ತು. ನಮ್ಮ ಶಾಲೆಯಲ್ಲಿ ಎರಡು ಕ್ಲಾಸಲ್ಲೂ ಕೂಡ ಪ್ರತಿಭಾ ಕಾರಂಜಿ ನಡೀತಾ ಇತ್ತು. ಈ ಪ್ರತಿಭಾ ಕಾರಂಜಿ ಅನ್ನೋದು ಒಂದು ಸಣ್ಣ ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಮ್ಮ ಮಕ್ಕಳಲ್ಲಿ ಕಲೆ ಇರೋದನ್ನ ನಾವು ಹೊರಗೆ ತರಬೇಕು. ಅದೇ ಪ್ರತಿಭಾ ಕಾರಂಜಿ ಅಂತ ಕರಿತೀವಿ. ಪ್ರತಿ ವರ್ಷ ಮಾಡ್ತಾರೆ. ಆ ಮಕ್ಕಳಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅನ್ನೋದನ್ನು ನಾವು ಗುರುತಿಸ್ಬೇಕು. ಹಾಗಾಗಿ ಎಲ್ಲ ಪೋಷಕರಿಗೆ ಹೇಳೋದೇನಪ್ಪ ಅಂದರೆ, ಬರೀ ಓದು ಅಂತ ಎಲ್ಲ ಮಕ್ಕಳಿಗೂ ಟಾರ್ಚರ್ ಕೊಡಬೇಡ್ರಿ. ಅದ್ರ ಜೊತೆಗೆ ಅವ್ರಿಗೆ ಏನು ಇಷ್ಟನೋ ಕಲೆ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಮತ್ತು ಮುಂತಾದ ರಂಗೋಲಿಗಳಾಗಿರ್ಬೋದು, ಏನು ಇಷ್ಟನೋ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಜ್ಞಾನಾಕ್ಷಿಯಲ್ಲಿ ಅದೇ ರೀತಿ ಎಲ್ಲ ಪೋಷಕರು ಕೂಡ ಸಪೋರ್ಟ್ ಮಾಡ್ತಾರೆ. ಪಾಪ ಇಂಥದ್ದು ಏನಾದರೂ ಫ್ಯಾನ್ಸಿ ಡ್ರೆಸ್ ಅಂತ ಅಂದ ತಕ್ಷಣ ಎಲ್ಲಿದ್ರೂ ಕೂಡ ಹುಡ್ಕೊಂಬಂದು ಹಾಕಿ ಅವರು ರೆಡಿ ಮಾಡಿ ಕಳಿಸ್ತಾರೆ. ಕಾರಣ ಯಾಕೆ ಹೇಳ್ರಿ? ನನ್ನ ಮಕ್ಕಳು ಮುಂದೆ ಬರಬೇಕು, ನನ್ನ ಮಗ ಮುಂದೆ ಬರಬೇಕು, ನನ್ನ ಮಗಳು ಮುಂದೆ ಬರಬೇಕು, ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಅವ್ರ ಕನಸಾಗಿರುತ್ತೆ. ಹಂಗಾಗಿ ಎಲ್ಲಿದ್ರೂ ಕೂಡ ಅವ್ರು ಹುಡ್ಕೊಂಬಂದು ಹಾಕಿ ಶಾಲೆ ಕಳಿಸ್ತಾರೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಸಿಸ್ಟರ್ ಏನು ಯೋಚನೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇಲ್ಲಿ ಕ್ಲೇ ಮಾಡಲಿಂಗ್ ಅಂತ ಮಾಡ್ತಾ ಇದ್ರು. ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ತಾ ಇದ್ರು. ಈಗಿನ ಕೇಳ್ತಿರೋ ಮಕ್ಕಳು ಮಣ್ಣಲ್ಲಿ ಆಡಲಿಕ್ಕೆ ಇಷ್ಟಪಡ್ತಾರೆ. ಕ್ಲೇ ಮಾಡಲಿಂಗ್ನಲ್ಲಿ ಒಬ್ಬ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದ್ರೆ ಇಲ್ಲಿ ಅವನಿಗೆ ಅಂತ ಸಹಾಯ ಮಾಡೋಕ್ಕೆ ನೋಡಿ ಗಾಯ್ಸ್, ಎಷ್ಟು ಅವ್ರ ದೋಸ್ತಿಗಳು ಹೆಂಗೆ ಬಂದು ಕ್ಲೇ ಮಾಡಲಿಂಗ್ನ ಸಹಾಯ ಮಾಡಲಿಕ್ಕೆ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಕ್ಲೇ ಮಾಡಲಿಂಗ್ ಮಾಡ್ತಿದ್ದಾರೆ. ಇವ್ರು ಏನೋ ತಾಜ್ ಮಹಲ್ ಮಾಡ್ತಿದ್ದಾನಂತ ನೋಡ್ರಿ ಹೆಂಗೆ ಮಾಡ್ತಿದ್ದಾನೆ ಅಂತ. ಇವನು ಹಾವು ಮಾಡ್ತಿದ್ದಾನೆ. ಇನ್ನು ಮುಂತಾದ ಕಲೆಗಳನ್ನು ಮಾಡ್ತಾಯಿದ್ರು. ಗಾಯ್ಸ್, ನನ್ನ ಲಾಗ್ ನೋಡೋರಿಗೆ ಒಂದು ಚಿಕ್ಕ ಸಜೆಷನ್ ಏನಪ್ಪ ಅಂದರೆ, ನಿಮ್ಮ ಮಕ್ಕಳನ್ನು ಓದೋದ್ರ ಜೊತೆಗೆ ಡಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಇನ್ನು ಏನು ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇದೆಯೋ ಮತ್ತು ಸ್ಪೋರ್ಟ್ಸಲ್ಲಾಗಿರ್ಬೋದು, ಯಾವುದೇ ಇದ್ರೂ ಕೂಡ ನೀವು
ಪೇರೆಂಟ್ಸಿಗೆ ಹೇಳ್ತಾ ಇದ್ದೀನಿ, ಆ್ಯಸ್ ಎ ಟೀಚರ್ಸ್ಗೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಂಥ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಈ ನಮ್ಮ ಜ್ಞಾನಾಕ್ಷಿ ಶಾಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಪೇರೆಂಟ್ಸು ಮುಂದಾಗಿ ಆ ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕಳಿಸ್ತಾರೆ. ಹಾಗೆ ಟೀಚರ್ಸು ಕೂಡ ಅವ್ರಿಗೆ ತುಂಬ ಚೆನ್ನಾಗಿ ಕಲಿಸ್ತಾರೆ ಅಂತ ಹೇಳ್ತೀನಿ. ದಯವಿಟ್ಟು ನಾನು ವ್ಲಾಗ್ ನೋಡೋರು ಇನ್ನೂ ಒಂದು ಚಿಕ್ಕ ಸಜೆಷನ್ ಏನಪ್ಪ ಅಂದರೆ, ನಮ್ಮ ಜ್ಞಾನಾಕ್ಷಿ ತುಂಬ ಚೆನ್ನಾಗಿದೆ, ಶಾಲೆ ಆಗಿರ್ಬೋದು ಮತ್ತು PUC ಕಾಲೇಜು ಇದೆ, ವೇಮನ PUC ಕಾಲೇಜು ಕೂಡ ಇದೆ. ಯಾರೆಲ್ಲ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇದ್ದರೆ ಇನ್ನು 3 ಮಂತ್ಸಲ್ಲಿ ಅಡ್ಮಿಷನ್ ಓಪನ್ ಆಗುತ್ತೆ. ದಯಮಾಡಿ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸ್ರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ನಮ್ಮ ಜ್ಞಾನಾಕ್ಷಿ ವಿದ್ಯಾನಿಕೇತನ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದರೆ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು, ಹರಿಹರ ನಿಯರ್ ಬೈ ಹೊಸಳ್ಳಿ ಅನ್ನೋ ಗ್ರಾಮದಲ್ಲಿ. ಸೊ ನಮ್ಮ ಜ್ಞಾನಾಕ್ಷಿ ಶಾಲೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಮಕ್ಕಳು ನೋಡ್ರಿ ಗಾಯ್ಸ್ ಹೆಂಗೆಲ್ಲ ಕೈ ಮುಳಿಸ್ಕೊಂಡು ಅದು ಏನಪ್ಪ ಇಂಟ್ರೆಸ್ಟ್ ಅಪ್ ನೋಡಿ, ಅವರಿಗೆ ಕ್ಲೇ ಮಾಡಲಿಂಗ್ ಮಾಡಬೇಕು, ಒಟ್ಟು ಏನೋ ಬರಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಹಠ ಇದೆ ಅಲ್ಲ, ಅದಕ್ಕೆ ನಾವು ಕ್ಲಾಪ್ಸ್ ಹಾಕಲೇಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಫಸ್ಟು ಸೆಕೆಂಡು ಬರ್ತಾರೋ ಸೆಕೆಂಡ್ರಿ, ಬಟ್ ನಾನು ಮಾಡಬೇಕು ಅನ್ನೋ ಅವರಲ್ಲಿ ಹುಮ್ಮಸ್ಸಿದೆ ಅಲ್ಲ, ಅದಕ್ಕೆ ನಾನು ತುಂಬಾ ಖುಷಿ ಆಗ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಚಿತ್ರಕಲೆ ಇದು, ಡ್ರಾಯಿಂಗ್ ಮಾಡ್ತಾಯಿದ್ರು ಮಕ್ಕಳು. ಇಲ್ಲಿ ನಮ್ಮ ಡ್ರಾಯಿಂಗ್ ಸರ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಡ್ರಾಯಿಂಗ್ ಮಾಡ್ತಾಯಿದ್ರು ಮತ್ತು ರಂಗೋಲಿ ಕೂಡ ಸಹ ಮಾಡ್ತಾಯಿದ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ. ಸಣ್ಣ ಜಲಕ್ಕೂ ಇವರು ನಮ್ಮ ಬಸ್ ಡ್ರೈವರ್ ಮಂಜಣ್ಣ ಅಂತ. ಹಾಗೆ ಬಂದ್ವಿ ನಾವು. ಬಂದ ತಕ್ಷಣ ಇಲ್ಲಿ ಶಕುಂತಲೆ ಪಾಠ ಮಾಡ್ತಾಯಿದ್ರು. ನೆಕ್ಸ್ಟ್ ನೋಡ್ಕೊಂಬಂದ್ರಲ್ಲ ಗಾಯ್ಸ್ ಎಲ್ಲದನ್ನು. ನನ್ನನ್ನು ಏನಕ್ಕಪ್ಪ ಹಾಕಿದ್ರು ಅಂದರೆ, ನನ್ನನ್ನು ರಂಗೋಲಿ ಹಾಕಿದ್ರು. ಏನು ಗೊತ್ತಾ ಗಾಯ್ಸ್, ಒಂದೇ ಒಂದು ಸಣ್ಣ ಜಲಕ್ ಅಂದರೆ ನನಗೆ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ, ನಂತರ ರಂಗೋಲಿಗೆ ಹಾಕಿದ್ರು. ಇವ್ರು ನಮ್ಮ ಸಿಸ್ಟರು ನನ್ನ ಜೊತೆಗೆ ಹಾಕಿದ್ರು ಜಡ್ಜ್ ಮಾಡಲಿಕ್ಕೆ ಅಂತ. ನನಗೆ ರಂಗೋಲಿನೇ ಬರೋಲ್ಲ ಗಾಯ್ಸ್ ಬಿಡಿಸ್ಲಿಕ್ಕೆ, ನಾನು ಹೆಂಗೆ ಜಡ್ಜ್ ಮಾಡಲಿ. ಸೊ ಇದೇ ನೋಡಿ ಗಾಯ್ಸ್ ನಮ್ಮ ಜ್ಞಾನಾಕ್ಷಿ ಶಾಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಜ್ಞಾನಾಕ್ಷಿ ವಿದ್ಯಾನಿಕೇತನ ಹೊಸಳ್ಳಿ ಅಂತ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ ಅಂತ ಶಾಕ್ ಆದ್ರ. ಇವರು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿಯೇ ಅವರು ಕೂಡ ಕ್ಲೇ ಮಾಡಲಿಂಗ್ ಮಾಡ್ತಾಯಿದ್ರು. ಇವ್ರ ಹೆಸರು ಬಂದುಬಿಟ್ಟು ರಮೇಶ್ ಸರ್ ಅಂತ, ಸೋಷಿಯಲ್ ಟೀಚರು, 10th 9th ತೊಗೊಳ್ತಾರೆ. ಒಂಥರ ನನಗೆ ತುಂಬ ಆತ್ಮೀಯವಾದ ಬ್ರದರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ ಆಲ್ರೆಡಿ ಗಾಯ್ಸ್ ನೋಡಿ ಕ್ಲೇ ಮಾಡಲಿಂಗ್ ಮುಗಿಸಿದ್ರಲ್ಲ ಮಕ್ಕಳು. ಸೊ ಇಲ್ಲಿ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಲಾಸ್ಟಿಗೆ ಒಬ್ಬರು ನಿಮಗೆ ಇಂಪಾರ್ಟೆಂಟ್ ಪರ್ಸನ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ನೋಡ್ಕೊಂಬಂದ್ರಲ್ಲ ಗಾಯ್ಸ್, ಇವರು ಅಪರೂಪದ ಮುಳ್ಳಂದಿ ಅಲ್ಲ, ಇವರು ನಮ್ಗೆ ಬಸ್ ಡ್ರೈವರ್ ಅಭಿ ಅಂತ. ಇಲ್ಲಿಗೆ ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಆಲ್ರೆಡಿ ಬಸ್ ಬಂದು ನಿಂತ್ಕೊಂಡಿದ್ದು, ಮನೆಗೆ ಹೋಗೋ ಹೊರಡೋ ಸಮಯ. ಬಾಯ್.